ಒಂದು ಹ್ಯೂಮ್ಯಾನಿಟಿ ಮತ್ತೆ ಯಾವ ತರ ಪನಿಷ್ಮೆಂಟ್ ಜಡ್ಜ್ಮೆಂಟ್ ಮಾಡಬೇಕು ಅಂದ್ರೆ ಪನಿಷ್ಮೆಂಟ್ ಹ್ಯಾಂಗ್ ಮಾಡಬೇಕು ಏನೇನು ವಿಷಯಗಳು ಥೀಮ್ಸ್ ಇದೆ ಅದು ತುಂಬಾ ಡಿಫ್ರೆಂಟ್ ಆಗಿ ಇದು ಮಾಡಿದ್ದಾರೆ. ಎಂಟೈರ್ ಸದ್ಯಕ್ಕೆ ಹೇಳಬೇಕು ಅಂದ್ರೆ ಎಂಟೈರ್ ಕರ್ನಾಟಕದಲ್ಲಿ ಈಗ ಗ್ರಾಮಾನ್ಯ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಅದನ್ನ ನೆಕ್ಸ್ಟ್ ಇದು ಮೂವಿ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ಇದು ನಮ್ಮ ದಯಾಳ್ಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಇದೇ ತರ ಒಳ್ಳೊಳ್ಳೆ ಡಿಫ್ರೆಂಟ್ ಸ್ಟೋರಿಗಳು ತೋರಿಸಿ ಒಂದು ಸೆಕೆಂಡ್ ಎಲ್ಲೂ ಕೂಡ ಕಣ್ಣು ಆ ಕಡೆ ಎಲ್ಲ ಹೋಗಲ್ಲ, ಆ ಥರ ಅದ್ಭುತವಾಗಿ ಇದು ಮಾಡಿದ್ದಾರೆ. ಹ್ಯಾಂಗಿಂಗ್ ಮಾಡುವಾಗ ಅವ ಮಗುಗೋಸ್ಕರ ಅವನು ಕೊಲೆ ಮಾಡಿ ಮತ್ತೆ ಪನಿಷ್ಮೆಂಟ್ ಎಲ್ಲ ಬತ್ತಲ್ಲ, ನಮ್ಗೆ ಫೀಲೇ ಆಗಿಲ್ಲ ಅವನು ಕೊಲೆ ಮಾಡ್ದ ಇವ್ನಿಗೆ ಹಿಂಗೆ ಆಗ್ಬೇಕಿತ್ತು ಅನ್ನೋ ಫೀಲಿಂಗೇ ಇಲ್ಲ. ಬಟ್ ಯಾಕಾದ್ರೂ ಆಯ್ತು ಅಂತ ಒಂದು ತುಂಬಾ ಫೀಲಿಂಗ್ ಇತ್ತು. ಅದ್ಭುತವಾಗಿ ಮೂಡ್ ಬಂದಿದೆ. ಒಂದ್ ಸೆಕೆಂಡ್ ಒಳ್ಳೇದಾಗ್ಲಿ, ದಯಾಳ್ ಪ್ರಜ್ವಲ್ ಒಳ್ಳೇದಾಗ್ಲಿ, ಮತ್ತೆ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ. ಇದೇ ರೀತಿ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇರುವಂತಹ ಮೂವಿಗಳನ್ನ ಆದಷ್ಟು ಬೇಗ ಕನ್ನಡದಲ್ಲಿ ಮತ್ತೆ ಎಲ್ಲಾದ್ರಲ್ಲೂ ಕೂಡ ಮಾಡ್ಲಿ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ಮೂವಿ ನೋಡ್ತಾ ಇದ್ದೆ ದ್ಯಾಡ್ ಸರ್ ಸಿನಿಮಾ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಸು ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಸು ಅದರದ್ದೇ ಆದ ಒಂದು ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಸೊ ಈ ಸಿನಿಮಾದಲ್ಲೂ ಹಾಗೇ ಇದೆ. ಸೊ ಕೊನೆ ತನಕನೂ ಎಲ್ಲೂ ಲ್ಯಾಗ್ ಆಗದೆ ಇರೋ ಥರ ಸಿನಿಮಾನ ಮಾಡಿದ್ದಾರೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಸಿನಿಮಾ ತಗೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ಮಾಡಿರುವ ಹಗ್ಗದ ಕೊನೆ, ಪರ್ವತವಾಣಿಯವರು ಮಾಡಿರುವ ಹಗ್ಗದ ಕೊನೆಯಿಂದ ಇನ್ಸ್ಪೈರ್ ಆಗಿ ಒಂದು ಹೊಸ ಅಪ್ರೋಚ್ ತಮಿಳಲ್ಲಿ ಮಾಡುವಾಗ ಲಕ್ಷ್ಮೀಕಾಂತನ್ ಕೊಲೆಬೇಕಂತ ಟೈಟಲ್ ಮಾಡಿ ಒಂದು ಹೊಸ ಅಪ್ರೋಚ್ ಮಾಡಿದೆ. ಟೋಟಲಿ ಜಸ್ಟ್ ಈ ಒರಿಜಿನಲ್ ಹಗ್ಗದ ಕೊನೆ ನೋಡುವಾಗ ಇದು ನೋಡುವಾಗಲೂ ಬೇರೆ ಥರ ಇರುತ್ತೆ. ಸೊ ಈಗ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿ. ನನಗೊಂದು ಖುಷಿ ಏನಂದರೆ ಒಂದು ಕನ್ನಡ ಲಿಟ್ರೇಚರು ಮತ್ತು ತಮಿಳಲ್ಲಿ ಇದೆ. ಸೆಕೆಂಡ್ ಫಿಲ್ಮ್ ನನ್ನ ಕನ್ನಡದಲ್ಲಿ ಕನ್ನಡ ಲಿಟ್ರೇಚರ್ನ ತಮಿಳಲ್ಲಿ ಮಾಡ್ತಾ ಇರುವ ಸೆಕೆಂಡ್ ಸಿನಿಮಾ ಇದು. ನನಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾನು ಯಾವತ್ತೂ ಈ ಕರ್ನಾಟಕ ಮಣ್ಣಿಗೆ, ಕರ್ನಾಟಕ ಫ್ಯಾನ್ಸ್ಗೆ ಯಾವತ್ತೂ ಲಾಯಲ್ ಆಗಿರ್ತೀನಿ. ಬಿಕಾಸ್ ದೇ ಓನ್ಲಿ ಗಿವ್ ಮಿ ದಟ್ ಆಲ್ ದಿ ಸ್ಟ್ಯಾಟಸ್. ಸೊ ಇನ್ ಪೇಯಿಂಗ್ ಬ್ಯಾಕ್ ದ ರೆಸ್ಪೆಕ್ಟ್, ಇದು ಎರಡನೇ ಸಿನಿಮಾ ಕನ್ನಡ ಲಿಟ್ರೇಚರ್ ತಮಿಳಲ್ಲಿ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಇವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಒಪ್ಕೊಳ್ತಾರ ಇಲ್ಲಿ ಮಾಡೋದು ಗೊತ್ತಿಲ್ಲ. ಎಸ್, ನಾನು ಶೋಸ್ ಅರೇಂಜ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ. ಓಕೆ ಸರ್, ಅದಕ್ಕೂ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಸಜೆಸ್ಟ್ ತಗೊಂಡಿದ್ರು ಇಲ್ಲಿ ಲಾಭ? ಇಲ್ಲ, ಇದು ವಿಷಯ ಏನಂದರೆ ಆಲ್ರೆಡಿ ಪರ್ವತವಾಣಿಯವರು ಮಾಡಿರೋ ಡ್ರಾಮಾದಿಂದ ಇನ್ಸ್ಪೈರ್ ಆಗಿರೋದ್ರಿಂದ ಆ ಪೀರಿಯಡ್ಗೆ ಏನೇನು ಬೇಕೋ ಒಂದು ಅಷ್ಟು ವಿಷಯಗಳು, ಆ ಪೀರಿಯಡಲ್ಲಿ ಏನು ರಿಸರ್ಚ್ ಬೇಕೋ ಅದಷ್ಟು ಒಂದು ಬುಕ್ಸ್ ಇತ್ತು. ಆ ಬುಕ್ಸಿಂದನೇ ತೊಗೊಂಡಿದ್ದೀವಿ, ರಿಸರ್ಚ್ ಮಾಡಿದ್ದೀವಿ. ಒಂದಷ್ಟು ಪೊಲೀಸ್ ಆಫೀಸರ್ಸ್, ಜಡ್ಜಸ್ನ ಮೀಟ್ ಮಾಡಿ ರಿಸರ್ಚ್ ಮಾಡಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಐ ಜಸ್ಟ್ ವಾಚ್ಡ್ ಸರ್ಸ್ ಮೂವಿ. ನನಗೆ ಯಾವಾಗಲೂ ದಯಾಳ್ ಸರ್ದು ಡೈರೆಕ್ಷನ್ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರ ಮೂವಿಯಲ್ಲಿ ಯಾವಾಗಲೂ ಏನೋ ಒಂದು ಮೆಸೇಜ್ ಇರುತ್ತೆ. ಸೊ ಟಿಲ್ ದ ಇಂಟರ್ವಲ್ ಬ್ಲಾಕ್ ಆರ್ ದ ಕಂಪ್ಲೀಷನ್ ಆಫ್ ದ ಮೂವಿ ಏನೋ ಒಂದು ಮೆಸೇಜ್ ಇರುತ್ತೆ, ಏನೋ ಒಂದು ಎಮೋಷ್ನಲ್ ಇರುತ್ತೆ. ಸೊ ಇಟ್ ಈಸ್ ಲೈಕ್ ಒಂದು ಸಣ್ಣ ನಾಟ್ ಇಟ್ಕೊಂಡು ಇಷ್ಟು ಚೆನ್ನಾಗಿ ಒಂದು ಸ್ಟೋರಿ ಲೈನ್ನ ತೊಗೊಂಡು ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ನರೇಟ್ ಮಾಡೋದು ಇಸ್ ಲೈಕ್ ಅದು ಐ ಥಿಂಕ್ ಅವ್ರಿಗಷ್ಟೇ ಬರೋದು ಅಂತ ಅನಿಸುತ್ತೆ ನನಗೆ. ಇಟ್ ಈಸ್ ರಿಯಲಿ ವೆರಿ ಗುಡ್. ನನಗೆ ತುಂಬ ಇಷ್ಟ ಆಯಿತು. ಆ ಎಮೋಷ್ನಲ್ ಪೋರ್ಷನ್ ಇರ್ಬೋದು ಅಥವಾ ಒಂದು ಕೊಡೋ ಮೆಸೇಜ್ ಇರ್ಬೋದು. ಇಟ್ ವಾಸ್ ರಿಯಲಿ ಗ್ರೇಟ್. ಐ ಥಿಂಕ್ ಆ್ಯಸ್ ಐ ಆಲ್ವೇಸ್ ಸೇ, ಇದು ರಿಮೇಕ್ ಥರನೇ ಇಲ್ಲ, ಹೇಳಂಗೆ ಇಲ್ಲ. ಸೊ ಈ ಮೂವಿಗೂ ಸರ್ಗೆ ಅವಾರ್ಡ್ ಬರಲಿ ಅಂತ ಐ ವಿಶ್. ಇದೇ ಒಂದು ಸಿನಿಮಾ 12 ವರ್ಷದಿಂದ ಕನ್ನಡದಲ್ಲಿ ರಿಲೀಸ್ ಆಗಿದೆ. ಎಸ್ ಅದನ್ನೇ ಹೇಳಿದೆ, ಹಗ್ಗದ ಕೊನೆ ಅಂತ ಹೇಳ್ಬಿಟ್ಟು. ಸೊ ಅದೇ ಆ ಮೂವಿಗೆ ಸರ್ಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು ಅನ್ಸುತ್ತೆ. ಸೊ ಆ ಮೂವಿಗೆ ಐ ಮೀನ್ ಅದನ್ನು ಮೇಕಿಂಗ್ ವೈಸ್ ಆಗಿರಲಿ ಇನ್ನೆಲ್ಲ ವಿಧಾನದಲ್ಲಿನೂ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಇದು ತಮಿಳಲ್ಲಿ ಇರೋದ್ರಿಂದ ಸೊ ಸರ್ಗೆ ತಮಿಳಲ್ಲೂ ಇದು ಅವಾರ್ಡ್ ಬರಲಿ ಅಂತ ಐ ವಿಶ್. ಬಿಕಾಸ್ ಇಟ್ ಈಸ್ ರಿಯಲಿ ಗುಡ್ ಮೇಕಿಂಗ್ ವೈಸ್, ಎವ್ರಿಥಿಂಗ್ ಈಸ್ ವೆರಿ ನೈಸ್. ಏನು ಪಲ್ಲವಿ ಮ್ಯಾಮ್ ಹಾಡಾಡಿದ್ದಾರೆ. ದಟ್ ಸಾಂಗ್ ವಾಸ್ ರಿಯಲಿ ಗ್ರೇಟ್. ದಟ್ ಎಮೋಷನಲ್ ಪಾರ್ಟ್ ವಾಸ್ ರಿಯಲಿ ಗುಡ್. ದಟ್ ಮೆಸೇಜ್ ಇಟ್ ವಾಸ್ ಲೈಕ್ ಅನ್ಸ್ಪೀಕಬಲ್.